ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮದಲ್ಲಿ ಸತ್ತ ಕೋಳಿಗಳನ್ನು ಕೆರೆಯಂಗಳದ ಬಳಿ ಎಲ್ಲೆಂದರಲ್ಲಿ ಎಸೆಯುತ್ತಿರುವುದರಿಂದ ಪರಿಸರ ಮಾಲಿನ್ಯ ಉಂಟಾಗಿದ್ದು, ಗ್ರಾಮಸ್ಥರು ಹಾಗೂ ಕುರಿ ಸಾಕಾಣಿಕೆದಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲವು ಕೋಳಿ ಸಾಕಾಣಿಕೆದಾರರು ಮೃತ ಕೋಳಿಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದೆ ಗೌರಸಮುದ್ರ ಕೆರೆಯಂಗಳದಲ್ಲಿ ಎಸೆಯುತ್ತಿರುವುದರಿಂದ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಸತ್ತ ಕೋಳಿಗಳನ್ನು ತಿನ್ನಲು ಬರುವ ನಾಯಿಗಳು ಕುರಿಗಳ ಮೇಲೆ ದಾಳಿ ನಡೆಸುತ್ತಿದ್ದು, ಸಾಕಾಣಿಕೆದಾರರಿಗೆ ನಷ್ಟ ಉಂಟಾಗುತ್ತಿದೆ. ಇದರ ಜೊತೆಗೆ ಸಾರ್ವಜನಿಕರ ಸುರಕ್ಷತೆಗೂ ಧಕ್ಕೆಯಾಗಿದ್ದು, ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಪರಿಸರ ಹಾನಿ ಹಾಗೂ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ, ಮೃತ ಕೋಳಿಗಳ ಅಸಮರ್ಪಕ ವಿಲೇವಾರಿ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೋಳಿ ಫಾರಂ ಹಾಕಿದ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಆರೋಗ್ಯ ಇಲಾಖೆ ಎಲ್ಲಿದ್ರು ದಯವಿಟ್ಟು ನಮ್ಮ ಕುರಿ ನಮಗೆ ನಾನು ನೋಡಿ ಹ್ಯಾಂಡಿಕ್ಯಾಪ್ ಕಷ್ಟಪಟ್ಟು ಕುರಿ ಕಾಯ್ತಾ ಇದ್ದೀನಿ. ಇವತ್ತು 4 ಕುರಿ ನಾಯಿಗಳು ಹಿಡ್ಕೊಂಡಿದ್ದಾವೆ. ಸತ್ತಿರವೆಲ್ಲ ಬಿಸಾಕ್ ಹೋಗ್ತಿದ್ದಾರೆ ನೋಡಿ. ಏನೋ ಲಕ್ಷಗಟ್ಟಲೆ ಕೋಳಿಗಳು ತಂದು ಬಿಸಾಕ್ ಹೋಗಿದ್ದಾರೆ. ಜನಗಳಿಗೆ ಆರೋಗ್ಯ ಸರಿ ಇಲ್ಲ. ಅವ್ರಿಗೆ ಏನಾದ್ರು ಒಂದು ಆಕ್ಷನ್ ತಗೋಬೇಕು. ಇಲ್ಲಿಂದ ಕೋಳಿ ಫಾರಂ ಅನ್ನ ಸೀಜ್ ಮಾಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ. ದಯವಿಟ್ಟು ನಾನು ಹ್ಯಾಂಡಿಕ್ಯಾಪ್ ಒಂದು ದಿನಕ್ಕೆ 4-5 ಕುರಿಗಳು ತಿಂತಾ ಇದ್ದಾರೆ. ಅದಕ್ಕೆ ಯಾರು ಜವಾಬ್ದಾರಿ? ಅದು ಏನಿದ್ರು ಆರೋಗ್ಯ ಇಲಾಖೆಯಾಗಲಿ ಯಾರನ್ನಾಗಲಿ ಆಕ್ಷನ್ ತಗೊಂಡು ಅವ್ರ ಮೇಲೆ ಕ್ರಮ ತಗೊಂಡು ನೋಡಿ ಫ್ರೆಂಡ್. ಏನು ಅಂತ ಹೇಳಿ ಕೋಳಿ ಫಾರಮ್ ಹಾಕಿದ್ದಾರೆ. ಇಲ್ಲಿ ಕೆರೆ ತುಂಬ ಬಿಸಾಕ್ತಾ ಇದ್ದಾರೆ. ಇಲ್ಲಿ ಕೋಳಿಗಳೆಲ್ಲ ತಂದು ಸಾವಿರಾರು ಲಕ್ಷಗಟ್ಟಲೆ ಕೋಳಿಗಳು ಬಿಸಾಕ್ತಾ ಇದ್ದಾರೆ. ಅಧಿಕಾರಿಗಳು ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಕೋಳಿ ಫಾರಮ್ನ ಮುಚ್ಚಾಕ್ಬೇಕಂತ ಮನವಿ ಕೇಳ್ತಾ ಇದ್ದೀನಿ. ಆರೋಗ್ಯ ಇಲಾಖೆ ಎಲ್ಲರೂ ಇದ್ದು ಇವರು ಅವ್ರನ್ನ ಕ್ರಮ ತಗೊಂಡು ಇವ್ರು ಸಾವಿರಾರು ಕುರಿಗಳು ಇವತ್ತು ಒಂದು ಕುರಿ 10,000ಕ್ಕೆ ಬೆಲೆ ಭಾಳ ಕುರಿ ಇವತ್ತು ನಾಯಿ ಹಿಡ್ಕೊಂಡ್ರೆ ನಷ್ಟ ಆಗೋದು ಯಾರು? ನಾವು ಕುರಿ ಕಾಯೋರು. ಅವ್ರ ಮೇಲೆ ಆಕ್ಷನ್ ತಗೊಂಡು ಅವ್ರನ್ನ ಸೀಜ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಕೋಳಿ ಫಾರಮ್